ಯಾವ ರೀತಿ ಅದನ್ನು ಅನುಸರಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹೇಳಿರುವಂತಹ ಹಿರಿಯರಾದ ಸನ್ಮಾನ್ಯ ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರೇ, ನಮ್ಮ ಮಂಗಳೂರಿನ ಕುಲಪತಿಗಳಾದ ಡಾಕ್ಟರ್ ಎಡಪಡಿತಾರೆ, ಸ್ನೇಹಿತ ಐವನ್ನವರು ಒಂದು ಸಾರ್ವಜನಿಕವಾಗಿ ಮಾಡಬೇಕಾದ ಕಾರ್ಯಕ್ರಮವನ್ನು ಸಂಚಾರೊಟ್ಟಿಗೆ ಜೋಡಿಸಿಕೊಂಡು ಬಹುಶಃ ನಾವೆಲ್ಲ ನೆನಪಿನ ದೋಣಿಯಲ್ಲಿ ಪ್ರಯಾಣ ಮಾಡುವಂತಹ ಕೆಲಸವನ್ನು ಮಾಡಿಕೊಟ್ಟಿರುವಂತಹ ಸನ್ಮಾನ್ಯ ಐವನ್ ಡಿಸಾಜ್ ಅವರೇ ಮತ್ತು ಸ್ನೇಹಿತರಾದ MJ ಹೆಗ್ಡೆ ಅವರೇ, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಅಂದ್ರೆ ಕೋವಿಡ್ನ ಪರವಾಗಿ 200ಕ್ಕಿಂತ ಜಾಸ್ತಿ ಆಗ್ಬೋದು ಹೇಳಿದ್ರು. ನನಗನ್ಸುತ್ತೆ ನಾವು ದೊಡ್ಡ ಟೀಮ್ ಹಾಲಲ್ಲೇ ಮಾಡಬೇಕಿತ್ತು. ಯಾಕಂದ್ರೆ ಆಸ್ಕರ್ ಡಿಸರ್ವ್ಸ್ ಇಟ್, ನಾಟ್ ದಟ್ ಫಾರ್ ಎನಿ ಅದರ್ ರೀಸನ್. ಆದರೆ ಅವರ ಮೇಲಿನ ಅಭಿಮಾನದಿಂದ ಆಗಮಿಸಿದಂತ ಎಲ್ಲ ಆತ್ಮೀಯ ಬಂಧುಗಳೇ, ಮಾಜಿ ಮಂತ್ರಿಗಳಿದ್ದಾರೆ, ಮಾಜಿ ಸಂಸದರಿದ್ದಾರೆ, ಕಾಲೇಜಿನ ಪ್ರಾಂಶುಪಾಲರಿದ್ದಾರೆ, ಡಾಕ್ಟರ್ಗಳಿದ್ದಾರೆ, ಸಭೆಯಲ್ಲಿ ಬಹುಶಃ ಇಡೀ ಸಮಾಜವನ್ನು ಪ್ರತಿನಿಧಿಸಿ ನಾವೆಲ್ಲ ಇದ್ದೀವಿ. ನೆನಪಿನ ಅಂಗಳದಲ್ಲಿ ಆಸ್ಕರ್ ಅವರ ಬದುಕನ್ನು ಅವಲೋಕನ ಮಾಡ್ತಾ ಅವರ ಜೀವನ ಮೌಲ್ಯಗಳನ್ನ ಮನದ ಅಂಗಳದಲ್ಲಿ ಇಳಿಸಿಕೊಳ್ಳಿಕ್ಕೆ ಮತ್ತು ಅವರು ಹಾಕಿಕೊಟ್ಟಿರುವ ಏನು ಹೆಜ್ಜೆ ಗುರುತುಗಳಿದ್ದಾವೆ ಅದನ್ನ ಅನುಸರಣೆ ಮಾಡಲಿಕ್ಕೆ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ ಅಂತ ಅಂದುಕೊಳ್ತೀನಿ. ನಾನು ಒಂದು ವಿಮರ್ಶೆ ಮಾಡಿದ್ರೆ ಯಾಕೆ ನಾವೆಲ್ಲ ರಾಜಕೀಯದಲ್ಲಿದ್ದೇವೆ ಅಂತ ಹೇಳಿದ್ರೆ, ಖಂಡಿತವಾಗಿ ನಮ್ಮೆಲ್ಲರಲ್ಲೂ ಕೂಡ ನನ್ನ ಪಕ್ಕದಲ್ಲಿರುವಂತಹ ಒಬ್ಬ ಕಷ್ಟದಲ್ಲಿರುವಂತಹ ಬಂಧುವನ್ನ ಕೈ ಹಿಡಿದು ಮೇಲೆತ್ತಬೇಕು, ಅವನ ಕಣ್ಣೀರನ್ನು ಒರೆಸುವಂತ ಪ್ರಯತ್ನ ಮಾಡಬೇಕು. ಒಂದು ಪ್ರಯತ್ನವನ್ನು ಮಾಡಬೇಕು ಹೇಳುದು ನಮ್ಮೆಲ್ಲರ ಮನಸ್ಸಲ್ಲಿದೆ. ನಾವು ಅನುಸರಿಸುವಂತ ದಾರಿಗಳು ಬೇರೆ ಆಗಿರ್ಬೋದು, ನಮ್ಮ ವಿಚಾರಧಾರೆಗಳು ಬೇರೆ ಆಗಿರ್ಬೋದು, ಆದ್ರೆ ನಮ್ಮೆಲ್ಲರ ಅಂತರಂಗದಲ್ಲಿರುವಂತಹ ಭಾವನೆ ಅದು ಆಸ್ಕರ್ ಅನ್ನ ಜೀವಿಸಿದ ರೀತಿ ಅಂತ ಅಂದ್ಕೊಳ್ತೀನಿ. ನನಗೆ ಹೇಳಿರುವಂತದ್ದು 15 ನಿಮಿಷಗಳ ಕಾಲ ಕಾರ್ಯಕ್ರಮ ಆಯೋಜನೆ ಮಾಡ್ಲಿಕ್ಕಿದ್ದಾರೆ. ಯಾಕೆಂತ ಹೇಳಿದ್ರೆ ನಮ್ಮ ಸಂಸದೀಯ ವರ್ತನೆ ಹೇಗಿರಬೇಕು, ಇಡೀ ರಾಜಕೀಯ ವ್ಯವಸ್ಥೆಯೇ ಕಲುಷಿತವಾಗಿರ್ಬೇಕಾದ್ರೆ ತುಂಬಾ ಸರಿಯಾದ ಟೈಟಲ್ ಕೊಟ್ಟರು, ಸಂತಶ್ರೇಷ್ಠ ಅಂತ ಏನ್ ಹೇಳ್ತಾರೆ ಹಾಗೆ ರಾಜಕೀಯ ಸಂತಶ್ರೇಷ್ಠ ಅಂತ ಹೇಳಿ. ಈ ಕಲುಷಿತವಾದ ರಾಜಕೀಯ ವಾತಾವರಣದಲ್ಲಿ ಆಸ್ಕರ್ ಅಂತಲೂ ಇದ್ರಲ್ವಾ ಅಂತ ಹೇಳೋದು ಒಂದು ರೀತಿಯಲ್ಲಿ ಸೋಜಿಗದು, ಆಶ್ಚರ್ಯ. ಅದು ಕಂಜೂಸಿ ಮಾಡಬಾರ್ದು, ಜೋರ ಚಪ್ಪಾಳೆ ಹೊಡಬೇಕು. ಯಾಕಂದ್ರೆ ಆಸ್ಕರ್ ಯಾಕಂದ್ರೆ ಅಷ್ಟು ಕೆಟ್ಟು ಹೋಗ್ಬಿಟ್ಟಿದ್ದೀವಿ ನಾವು. ಈ ನಾಡು 75 ವರ್ಷಗಳ ಅವಧಿಯಲ್ಲಿ ಜಾತಿ, ಮತ, ಭಾಷೆ, ಪ್ರಾಂತ, ಮೇಲು ಕೀಳು, ಸ್ಪೃಶ್ಯ ಅಸ್ಪೃಶ್ಯ, ಮುಂದುಳಿದವರು, ಹಿಂದುಳಿದವರು, ಬಡವರು, ಶ್ರೀಮಂತರು, ಕಲ್ತವರು, APL ಕಾರ್ಡು, BPL ಕಾರ್ಡು, ಎಷ್ಟು ವಿಧವಾಗಿ ಹರಿದು ಹಂಚಿ ಹೋಗಿದೆ. ಆಸ್ಕರ್ ಅವರ ಬದುಕನ್ನ ಅವಲೋಕನ ಮಾಡಿದ್ರೆ ಬಹುಶಃ ಅವರ ಇಡೀ ವ್ಯಕ್ತಿತ್ವದಲ್ಲಿ, ಇಡೀ ಜೀವನದಲ್ಲಿ ಈ ವಿಭಜಿತ ಮಾನಸಿಕತೆಗೆ ಯಾವತ್ತೂ ಅವಕಾಶ ಕೊಟ್ಟಿರಲಿಲ್ಲ ಅವರು. ಹಾಗಂದ್ಕೊಳ್ತೀನಿ ನಾನು. ಆಸ್ಕರ್ ಅವರನ್ನ, ಅವರ ಜೀವನವನ್ನು ಅವಲೋಕನ ಮಾಡಬೇಕಾದ್ರೆ ಈ ರೀತಿಯ ಇಡೀ ಸಮುದಾಯವನ್ನು ಒಂದಾಗಿ ನೋಡುವಂತ, ಸಮುದಾಯವನ್ನು ಪ್ರೀತಿಸುವಂತ, ಆ ರಾತ್ರಿ 2 ಗಂಟೆವರೆಗೆ ಯಾಕೆ ಇರ್ತಾ ಇದ್ರು ಅಂತ ಹೇಳಿದ್ರೆ ಈ ಕಾರಣಕ್ಕಾಗಿ ಇರ್ತಾ ಇದ್ರು ಅವರು. ಮತ್ತು ಎಲ್ಲರನ್ನೂ ಸಹೋದರತೆಯ ಭಾವನೆಯಿಂದ ಸ್ವೀಕಾರ ಮಾಡುವಂತ ಮನೋಭಾವ ಮತ್ತು ವ್ಯಕ್ತಿತ್ವ ನಮ್ದಾದ್ರೆ ನಿಜವಾದ ಅರ್ಥದಲ್ಲಿ ಪ್ರಾಯಶಃ ಅವರಿಗೆ ಅರ್ಪಿಸುವಂತ ಪ್ರಾಮಾಣಿಕವಾದ ಶ್ರದ್ಧಾಂಜಲಿ ಆಗ್ಲಿಕ್ಕೆ ಸಾಧ್ಯ ಇದೆ. ಅದು ಇಲ್ಲಿಂದ ಬೆಂಗಳೂರಿಗೆ ಹೇಗೆ ಹೋಗಬೇಕು ಅಂತ ಹೇಳಿದ್ರೆ ನಮ್ಗೆ ಬೇರೆ ಬೇರೆ ಆಪ್ಷನ್ಸ್ ಇರಬಹುದು. ಆದ್ರೆ ನಾವೆಲ್ಲರೂ ಹೋಗ್ಬೇಕಾದ್ರೆ ಬೆಂಗಳೂರಿಗೆ ಗುರಿಯ ಸ್ಪಷ್ಟತೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಇದ್ದಾಗ ನಾವು ಎದುರಿಸುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳು, ದ ಸ್ಮಾಲ್ ಹರ್ಡಲ್ ಇಲ್ಲ ನನಗೆ. ಅವರ ಜೀವನದಲ್ಲಿ ಕೂಡ ಯಾರು ಹೇಳಿದ್ರು ಚೆನ್ನಾಗಿ ಕೇಳ್ತಾ ಇದ್ರು. ಆ ಸತ್ಯದ ಅರಿವಾದಾಗ ಅದನ್ನ ಅನುಷ್ಠಾನಗೊಳಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ರು ಆಸ್ಕರ್ ಅವರು. ನಾನು ಈ ಮಾತುಗಳನ್ನ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಅಜಾತ ಶತ್ರು ಅಂತ ಹೇಳಿದ್ರು ಉಡುಪಿಯ ಇನ್ನೊಬ್ಬ ಹಿರಿಯ ಚೇತನ ಡಾಕ್ಟರ್ VS ಆಚಾರ್ಯ ಅವರಿಗೆ, ಅವ್ರ ಬಗ್ಗೆನೂ ಇದನ್ನೇ ಹೇಳ್ತಾ ಇದ್ರು. ಆಸ್ಕರ್ ಅನ್ನ ಯಾಕಾದ್ರು ಜನಮಾನಸದಲ್ಲಿ ನಾವು ಎಷ್ಟು ಜನ ಎಲ್ರಿಗೂ ಅಣ್ಣ ಆಗ್ತೇವೆ, ಎಲ್ಲರ ಮನಸ್ಸಿನಲ್ಲಿ ಆ ಸಹೋದರತೆ ಭಾವನೆಯನ್ನು ಹೇಗೆ ಗಳಿಸ್ಲಿಕ್ಕೆ ಸಾಧ್ಯ ಇದೆ? ಇದಕ್ಕಿಂತ ದೊಡ್ಡ ಜೀವನ ಮೌಲ್ಯ ಇದೆ ಅಂತ ಅಂದ್ಕೊಡುದಿಲ್ಲ ನಾನು. ಅಂದ್ರೆ ಆಸ್ಕರ್ ಅನ್ನು ಆಸ್ಕರ್ ಅಣ್ಣ ಅಂತ ಕರೆದೇ ಇರುವಂತ ಒಬ್ಬ ಜನಸಾಮಾನ್ಯ ನಾನಂತೂ ನೋಡಿಲ್ಲ.
ಅವರನ್ನು ಎಲ್ಲರೂ ಕರೆದಿರುವಂಥದ್ದು ಆಸ್ಕರ್ ಅಣ್ಣ ಅಂತ ಹೇಳಿದ್ರೆ ಆ ಆಸ್ಕರ್ ಫರ್ನಾಂಡಿಸ್ ಅವರನ್ನು ನೋಡಿದಾಗ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಇವನೊಬ್ಬ ನನ್ನ ಸಹೋದರ, ನನ್ನ ಸಮಸ್ಯೆಯ ಬಗ್ಗೆ ಇವತ್ತು ಹೇಳ್ಕೊಂಡು ಏನಾದ್ರೂ ಪರಿಹಾರ ಸಿಗ್ಲಿಕ್ಕೆ ಸಾಧ್ಯ ಇದೆ ಹೇಳುವಂತ ಭಾವನೆ 41 ವರ್ಷಗಳ ಅವರ ರಾಜಕೀಯ ಜೀವನ ಒಂದು ಭಾಗ ಆದ್ರೆ ಈ LIC ಧ್ಯೇಯವಾಕ್ಯ ಏನಿದೆ ಅಂತ ಹೇಳಿದ್ರೆ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಬಹುಶಃ ಅದನ್ನ ಚಾಚು ತಪ್ಪದೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುವಂತವರು ಸನ್ಮಾನ್ಯ ಆಸ್ಕರ್ ಫರ್ನಾಂಡಿಸ್ ಅಂತ ಅಂದ್ಕೊಳ್ತೀನಿ ನಾನು. ಒಂದು ಸಂಸ್ಕೃತದ ಶ್ಲೋಕ ನೆನಪಾಗತ್ತೆ ನನಗೆ. ಅಲ್ಲಿ ಕೂತ್ಕೊಂಡಾಗ ಮೊಯ್ಲಿಯವರವ್ರ ಬಗ್ಗೆ ಹೇಳಬೇಕಾದ್ರೆ ಶ್ಲೋಕ ನೆನಪಾಯ್ತು ನನಗೆ. ಆತ್ಮಾರ್ಥ ಜೀವನ ಲೋಕೇಸ್ಮಿನ್ ಕೋನ ಜೀವತಿ ಮಾನವ. ಸ್ವಂತಕ್ಕಾಗಿ ಯಾರು ಬದುಕುದಿಲ್ಲ ಸ್ವಾಮಿ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಬ್ಯಾಂಕ್ ಬ್ಯಾಲೆನ್ಸು, ನನ್ನ ಬಂಗ್ಲೆ, ನನ್ನ ಕಾರು, ಎಲ್ಲರೂ ಮಾಡ್ತೇವೆ ಇದನ್ನ ಮನಸ್ಸಲ್ಲಿಟ್ಕೊಂಡು ಹೇಳಿದಂತ ಒಂದು ಸುಭಾಷಿತದ ಶ್ಲೋಕ ಇದು. ಆತ್ಮಾರ್ಥ ಜೀವನ ಲೋಕೇಸ್ಮಿನ್ ಕೋನ ಜೀವತಿ ಮಾನವ ಪರಂ ಪರೋಪಕಾರಾರ್ಥಂ ಯೋ ಜೀವತಿ ಸೈವ ಜೀವತಿ. Those alone live who live for others. Rest are more dead than alive ಅಂತ ಇಂಗ್ಲಿಷ್ ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಬಹುಶಃ ಆ ಶ್ಲೋಕಕ್ಕೆ ಒಂದು ನಿದರ್ಶನ ನಮ್ಮ ಕಣ್ಣ ಮುಂದೆ ಬೇಕು ಅಂತ ಹೇಳಿದ್ರೆ ಅದು ನಮ್ಮ ಆಸ್ಕರ್ ಅಣ್ಣ. ಆ ರೀತಿ ಅವರು ಬದುಕ್ತಾರೆ. ಇನ್ನೊಂದು 2-3 ನಿಮಿಷ ನಾನು ನಿಮ್ಗೆ ಸಂಸದೀಯ ವ್ಯವಹಾರದ ಬಗ್ಗೆ ಹೇಳ್ತೀನಿ. ದಿ ಎಸೆನ್ಸ್ ಕಡೆಗೆ ಪಾಕೆಟ್ ಲಿಸ್ಟ್ ಉಂಟು ನೋಡಿಕೊಡೋದು ಆಮೇಲೆ. ಆದ್ರೆ ಹೌ ಡು ವಿ ಮ್ಯಾನೇಜ್ ದಿಸ್ ಡಿಫರೆನ್ಸ್ ಆಫ್ ಒಪಿನಿಯನ್? ಯಾಕೆ ಡೆಮಾಕ್ರಸಿ ಹೇಳುವಂತ ಈ ಮಾಡೆಲ್ ಫಾರ್ ಗವರ್ನೆನ್ಸ್ ಅತ್ಯಂತ ಶ್ರೇಷ್ಠ ಅಂತ ಜಗತ್ತು ಒಪ್ಪಿಕೊಳ್ತಾ ಇದೆ ಹೇಳಿದ್ರೆ, ನಾವು ಡಿಬೇಟ್ಗಳ ಮೂಲಕ, ಡಿಸ್ಕಷನ್ಗಳ ಮೂಲಕ, ಆರ್ಗ್ಯುಮೆಂಟ್ ಮೂಲಕ ಅಲ್ಲ, ಡಿಸ್ಕಷನ್ಗಳ ಮೂಲಕ ಬೇಕಾದ್ರೆ ಆಸ್ಕರ್ ಅವರಿಗೆ ಇರುವಂತಹ ಏನು ಒಂದು ಟಾಲರೆನ್ಸ್ ಅಂತ ಹೇಳ್ತೀವಿ ಅಥವಾ ಸಹನಶೀಲತೆ ಅಂತ ಹೇಳ್ತೀವಿ, ಅದನ್ನು ಕೇಳುವಂತ ರಾತ್ರಿ 2 ಗಂಟೆವರೆಗೆ ಕುತ್ಕೊಳ್ತಿದ್ರು ಅಂತ ಹೇಳಿದ್ರು. 2 ಗಂಟೆಗೆ ಬೇಡ, ಸದನದಲ್ಲಿ ಚರ್ಚೆ ನಡೆಯುವಾಗ ನಾವು ಕೂತ್ಕೊಂಡು ಇನ್ನೊಬ್ಬರ ಅಭಿಪ್ರಾಯವನ್ನು ಕನಿಷ್ಠ ಕೇಳಬೇಕಲ್ವಾ? ಆಗ್ಲಿ ಆಗದೆ ಇರಲಿ ಪಾಸ್ ಮಾಡಿಕೊಂಡು ಹೋಗ್ತೀವಿ. If this democracy or model of governance has to deliver, we need to have debate. Corrupt, lazy, and an intolerant nation. Exceptions can be there. But after 74 years, is it not the time to seriously introspect? So, democracy ಜಗತ್ತು ಒಪ್ಪಿಕೊಂಡಂತ ಮಾಡೆಲ್ನಲ್ಲಿ ಈ ರೀತಿಯ ಒಂದು ಬದಲಾವಣೆ ತರ ಬಂದಂತ ಎಲ್ಲ ಅದ್ಭುತವಾದ ಸಾಮರ್ಥ್ಯ ಇದ್ರೂ ಕೂಡ ಜಗತ್ತು ಮೆಚ್ಚುವಂತ ಅದ್ಭುತವಾದ ಸಂವಿಧಾನವನ್ನು ನಮಗೆ ನಮ್ಮ ಹಿರಿಯರು ಕೊಟ್ಟಿದ್ರು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತು ನೆನಪು ಮಾಡ್ಕೊಳ್ತೀನಿ ನಾನು. This constitution will never fail, but people who represent this constitution, they may fail the nation. ಹಾಗಾಗಿ ಆಸ್ಕರ್ ಫರ್ನಾಂಡಿಸ್ ಅವರು ನೆನಪು ಮಾಡಿಕೊಳ್ಳುವ ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ಬದ್ಧತೆಯನ್ನ, ಸಾಂವಿಧಾನಿಕ ಬದ್ಧತೆಯನ್ನ, ಸಂವಿಧಾನದ ಆಶಯ ಮತ್ತು ಈ ದೇಶದಲ್ಲಿ ಡಿಸ್ಪ್ಯಾರಿಟಿ ಇದೆ, ಇರುವವರು ಮತ್ತು ಇಲ್ಲದವರು ಅಂತ ಹೇಳಿದ್ರೆ ನಾವು ಅರ್ಪಿಸುವ ಶ್ರದ್ಧಾಂಜಲಿ ಅಂತ ಅಂದುಕೊಳ್ತೀನಿ ನಾನು. ಬಿಕಾಸ್ ದಿಸ್ ಮಾಡೆಲ್ ಕಾಲ್ಡ್ ಡೆಮೋಕ್ರಸಿ ಈಸ್ ಮೆಂಟ್ ಫಾರ್ ಎ ವೆರಿ ಎನ್ಲೈಟನ್ಡ್ ಸಿಟಿಸನ್ರಿ. ಎನ್ಲೈಟನ್ಮೆಂಟ್ ಹೇಳಿದ್ರೆ ಬರೀ ಶಾಲಾ ಕಾಲೇಜಿನ ಶಿಕ್ಷಣ ಅಂತ ಯಾವತ್ತೂ ಅಂದುಕೊಳ್ಳೋದಿಲ್ಲ. ದಿಸ್ ಡೆಮೋಕ್ರಸಿ ಈಸ್ ಮೆಂಟ್ ಫಾರ್ an enlightened society or enlightened citizenry. When there is enlightened citizenry, there is enlightened leadership. When there is enlightened leadership, there is accountability, there is responsibility, there is answerability, which will usher in absolute professionalism. And I think this is the need of the hour. ಮತ್ತು ಅಜಾತ ಶತ್ರು ಅಂತಹವರ ಒಬ್ಬ ಹಿರಿತನದ ವ್ಯಕ್ತಿತ್ವವನ್ನು ನೆನಪು ಮಾಡಿಕೊಂಡು ಆ ನೆನಪಿನ ಅಂಗಳದಲ್ಲಿ ಓಡಾಟ ಮಾಡ್ತಿರ್ಬೇಕಾದ್ರೆ ಆ ನೆನಪುಗಳ ಮೂಲಕ that footprints that we leave behind in the sands of time ಅಂತ ಒಂದು ಮಾತಿದೆ. ಯಾವ ಹೆಜ್ಜೆಯ ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ, ಆ ಹೆಜ್ಜೆಯ ಗುರುತುಗಳ ಜಾಡಿನಲ್ಲಿ ನಾವು ನಮ್ಮ ಬದುಕನ್ನು ರೂಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ವಾ?
ನಾವು ನಮ್ಮ ಸಾಮಾಜಿಕ ಬದುಕನ್ನು ರೂಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ವಾ? ನಾವು ನಮ್ಮ ರಾಜಕೀಯ ಬದುಕನ್ನು ರೂಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ವಾ? ಬಹುಶಃ ಇವತ್ತು ಐವನ್ ಫರ್ನಾಂಡಿಸ್ ಮತ್ತು ಸ್ನೇಹಿತರು ಸೇರ್ಕೊಂಡು ಏನು ಈ ನೆನಪಿನ ಅಂಗಳದಲ್ಲಿ ಕಾರ್ಯಕ್ರಮ ಮಾಡ್ಕೊಂಡಿದ್ದೀರಿ. ಮತ್ತೊಮ್ಮೆ ಹೇಳ್ತೇನೆ, ಸಾರಿ, ಐವನ್ ಫರ್ನಾಂಡಿಸ್ ಅಂತ ಹೇಳಿದ್ದ, ಮೈ ಅಪಾಲಜಿಸ್. ಸೊ ಆ ನೆನಪಿನ ಅಂಗಳದಲ್ಲಿ ಅವರ ಬದುಕಿನ ಜೀವನದ ಆದರ್ಶಗಳನ್ನ, ಮೌಲ್ಯಗಳನ್ನ ಹೆಕ್ಕಿ ತೆಗೆದು ಅದನ್ನ ಮನದ ಅಂಗಳದಲ್ಲಿ ಸ್ಥಾಪನೆ ಮಾಡಿ ಆ ಜಾಗದಲ್ಲಿ ನಾವು ಪ್ರಯಾಣವನ್ನ ಪ್ರಾರಂಭ ಮಾಡಿದ್ರೆ ನಿಜವಾಗೂ ಅದು ಅವರಿಗೆ ಅರ್ಪಿಸುವಂತ ಅತ್ಯಂತ ಪ್ರಾಮಾಣಿಕವಾದ ಶ್ರದ್ಧಾಂಜಲಿ ಆಗುತ್ತೆ ಅಂತ ಹೇಳಿ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿನೂ ಅವರ ಅಗಲಿದ ದಿವ್ಯ ಆತ್ಮಕ್ಕೆ ಭಗವಂತ ಸದ್ಗತಿಯನ್ನ ಕರುಣಿಸಲಿ. ಖಂಡಿತವಾಗಿ ಅವರು ಅದರ ಬಗ್ಗೆ ಸಂದೇಹವೇ ಇಲ್ಲ. ಯಾಕಂತ ಹೇಳಿದ್ರೆ ಆ ರೀತಿಯ ಬದುಕು ಅವರದ್ದಾಗಿತ್ತು. ಐ ಡೋಂಟ್ ನೋ ಹೌ ಬ್ಲಾಸಮ್ ವಿಲ್ ಮ್ಯಾನೇಜ್ ಹರ್ ಡೇಸ್ ಇನ್ ಹಿಸ್ ಆಬ್ಸೆನ್ಸ್. ನಾನು ರಾತ್ರಿ ಬಸ್ಸಲ್ಲಿ ಕೂತ್ಕೊಂಡಿದ್ರೆ ಅವ್ರ ಜೊತೆಗೆ ಗಫೂರ್ ಅಂತ ಒಬ್ರು ಪ್ರಯಾಣ ಮಾಡಲ್ಲ, ಗಫೂರ್ ಅಂತ ಹೇಳೋದು. ಗಫೂರ್, ಆಸ್ಕರ್ ಬ್ಯಾಗ್ ತಕ್ಕೊಡು, ಅವ್ರಿಗೆ ಒಂದು ಟೋಪಿ ಹಾಕೊಳ್ತಾರೆ, ಕಿಳಿ ಮುಚ್ಚೋ ಟೋಪಿ ಹಾಕೊಳ್ತಾ ಇದ್ರು. ಬಸ್ಸಲ್ಲಿ ಹೋಗುವಾಗ AC ಬಸ್ ಅದು, ಅವರಿಗೆ ನೆಗಡಿ ಆಗ್ಬೋದು. ಅಂದ್ರೆ ಅವ್ರು ಹೇಳಿದ್ರಲ್ಲ, ತಾಯಿ ಹಾಗೆ ಆಸ್ಕರ್ ಅನ್ನ ಮಗು ಹಾಗೆ ನೋಡಿಕೊಳ್ತಾ ಇದ್ರು. ತುಂಬಾ ಸಲ ನಮ್ಗೆ ಇರುಸುಮುರುಸು ಆಗ್ತಾ ಇತ್ತು. ವೇದಿಕೆ ಹತ್ತಿ ಕೂತ್ಕೊಳ್ತಾರೆ, ತುಂಬಾ ಜನ ಮಾತಾಡೋದು ಕೇಳಿದ್ದೀನಿ ನಾನು. ಆದ್ರೆ ಐ ಹ್ಯಾವನ್ ಸೀನ್ ಅನದರ್ ಲೇಡಿ ಸೋ ಡೆಡಿಕೇಟೆಡ್ ಟು ಹರ್ ಹಸ್ಬೆಂಡ್. ಅವರಿಗೂ ಭಗವಂತ ಅಗಲಿಕೆಯ ನೋವನ್ನು ಸಹಿಸುವಂತ ಶಕ್ತಿಯನ್ನು ಕೊಡ್ಲಿ, ಕುಟುಂಬದವರಿಗೆ ಆ ಶಕ್ತಿಯನ್ನು ಕೊಡ್ಲಿ ಅಂತ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೆ ಶುಭವನ್ನ ಹಾರೈಸಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ನೇಹಿತ ಐವನ್ ಡಿಸೋಜಾ ಅವರಿಗೆ ಧನ್ಯವಾದಗಳನ್ನು ಹೇಳಿ ಶುಭವನ್ನು ಹಾರೈಸ್ತೇನೆ. ಜೈ ಹಿಂದ್, ನಮಸ್ಕಾರ.